ಏನು ನವೀನ್ ಸರ್, ನನಗೆ ಈ ಒಬ್ಬ ಕಲಾವಿದನಾದಂಥವನು ಒಂದು ಪಾತ್ರಕ್ಕೆ ಜೀವ ತುಂಬುವಂಥದ್ದು ಇಟ್ಸ್ ನಾಟ್ ಈಸಿ. ಅಂದರೆ ಅದಕ್ಕೆ ಜೀವ ತುಂಬುದು ಅಂದರೆ ನಾವು ನಟನೆ ಮಾಡುವಂಥದ್ದು ಬೇರೆ, ಬಟ್ ಅದನ್ನು ನಾವು ಅಂದರೆ ನೈಜವಾಗಿ ನಾವು ಒಂದು ಪರ್ಫಾರ್ಮ್ ಮಾಡುವಂಥದ್ದು, ಜೊತೆಗೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂತ ಇರ್ಬೋದು. ಸೊ ನಿಮ್ಮ ವಿಚಾರದಲ್ಲಿ ನಾನು ನೋಡೋದಂತಂದ್ರೆ ಭಾಳ ನಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಲಾಸ್ಟ್ ಆ ಸೀನ್ ನೋಡಿದಾಗ ಏನಿದು ಹಿಂಗಾಗ್ಬಿಟ್ರಲ್ಲ ನವೀನ್ ಅವರು ಅಂತಂದು ಆ ಒಂದು ಇದಕ್ಕೆ ಬರ್ತದೆ ಹೆಂಗದ ಅಂತಂದು. ಇಲ್ಲ, ಅದು ಆಕ್ಚುಲಿ ಏನಂತಂದ್ರೆ ಸಿನಿಮಾದಾಗ ಬರುವಂತ ಒಂದು ಫೇಸ್ ಅದು. ಆ ಸಿನಿಮಾದ ಆ ಫೇಸ್ನಾಗ ಹಂಗಿದ್ರನೆ ಅವನು ಮೆಂಟಲಿ ಅಂಡ್ ಫಿಸಿಕಲಿ ತುಂಬಾ ವೀಕ್ ಆಗಿರುವಂತ ಒಂದು ಸ್ಟೇಜ್ ಅದು. ಸೊ ಆ ಸ್ಟೇಜ್ ಒಳಗೆ ಆ ಟ್ರಾನ್ಸ್ಫಾರ್ಮೇಶನ್ ಇದ್ದು ಸಿನಿಮಾ ಶುರು ಆಗೋ ಟೈಮ್ನಾಗನೇ ಆಲ್ರೆಡಿ ನಾನು ಸಣ್ಣ ಇದ್ದೆ ಸ್ವಲ್ಪ. ಸೊ ಅದ್ರಾಗ ಡಿಫ್ರೆನ್ಸ್ ತೋರಿಸ್ಬೇಕು ಅಂದ್ರೆ ಇನ್ ಜಾಸ್ತಿ ಡ್ರಾಸ್ಟಿಕ್ ಆಗಿ ಕಟ್ ಮಾಡಬೇಕು ಅಂತ. ಯೂಶಲಿ ಏನಾಗತ್ತೆ, ನಿಮಗೆ ಭಾಳ ದಪ್ಪಿದ ಸಣ್ಣ ಆದ್ರೆ ಡಿಫ್ರೆನ್ಸ್ ಕಾಣಿಸುತ್ತೆ. ಈಗ ಸಣ್ಣಿದ್ದಾಗ ಸಣ್ಣ ಆಗೋರು ಅಂತಂದ್ರೆ ಹೆಂಗಾಗೋದು ಅಂತ. ಸೊ ಆ ಒಂದು ಶುರು ಮಾಡ್ಬೇಕಾದ್ರೆ 64 kg ಇದ್ದೆ ನಾನು. ಹೋಗ್ತಾ 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 ಒಂದು 3-4 kg ಕಮ್ಮಿ ಆಗಿ ನಾನು 11-12 kgs ಕಮ್ಮಿ ಆದ್ರಿ. 50ಕ್ಕೆ ಬಂದ್ಬಿಟ್ರಿ ನೀವು? 50 kgಗೆ ಬಂದೆ. ಸೊ ಅಟ್ಲೀಸ್ಟ್ ಅದು ನೋಡಿ ರೆಕಗ್ನೈಸ್ ಮಾಡಿ ಮಾತಾಡ್ತಾರಲ್ಲ ಆ ಟೈಮ್ ಒಳಗ. ಅಂದ್ರೆ ಮೀನ್ಸ್ ಡಾಕ್ಟರ್ ಕೂಡ ಇದಾಗಿ ಅಡ್ಮಿಟ್ ಎಲ್ಲ ಏನ್ ಪರವಾಗಿಲ್ಲ. ಅಂದ್ರೆ ವೆರಿ ಮೈಲ್ಡ್ ಥಿಂಗ್ ಅದು. ವರ್ಕೌಟ್ ಕನ್ಸಿಸ್ಟೆಂಟ್ ಆಗಿದ್ದಾಗ, ಫುಡ್ ಕನ್ಸಿಸ್ಟೆಂಟ್ ಆಗಿದ್ದಾಗ, ಫುಡ್ ವರ್ಕೌಟ್ಗೆ ಹೋಲಿಕೆ ಇತ್ತಪ್ಪ ಅಂದ್ರೆ ನೀವು ಅವಾಗ ಆ ಥರದ್ದೇನೂ ಆಗುದಿಲ್ಲ. ಅದು ಎಕ್ಸ್ಟ್ರೀಮ್ಗೆ ನಾವು ತಳ್ದಾಗ ಒಂದು ಈಗ ಇಲಾಸ್ಟಿಸಿಟಿ ಅಂತ ಇರ್ತೈತಿ ಯಾವುದಕ್ಕೂ. ಅದನ್ನ ದಾಟಿದಾಗ ರಬ್ಬರ್ನ ಎಳೆದಾಗ ಅದು ಹರಿತೈತಲ್ಲ, ರಬ್ಬರ್ ಆ ಥರದ ಒಂದು ಸ್ಟೇಜ್ ಅದು. ಸೊ ಆ ಮಟ್ಟಕ್ಕೆ ಹೋಗೋದೈತಿಲ್ಲ, ಇಟ್ಸ್ ನಾಟ್ ಅದು. ಯಾಕಂದ್ರೆ ಎಲ್ರಿಗೂ ಒಂದು ಜೀವನ, ಒಬ್ಬ ಕಲಾವಿದನ ಇದಂತವ್ನು ಎಲ್ಲದಕ್ಕೂ ಹೋಗ್ಬೇಕು. ಕರೆಕ್ಟ್ ಅದ. ಬಿಗಿನಿಂಗ್ ಒಳಗೆ ಏನ್ ಇರ್ತೈತೆ ಅಂದ್ರೆ ಸಿಗೋ ಅವಕಾಶಗಳೇ ಕಮ್ಮಿ ಇರ್ತಾವ. ಒಂದಂತ ಅವಕಾಶಗಳು ಸಿಕ್ಕಾಗ ಪ್ರೂವ್ ಮಾಡ್ಕೋಬೇಕನ್ನೋ ಒಂದು ಹಸು ಇರ್ತೈತಲ್ಲ, ಅದು ಹಸು ಪುಷ್ ಮಾಡ್ತೈತಿ. ಅಂದರೆ ಓಕೆ, ಈಗ ಒಂದು ಅವಕಾಶ ಸಿಕ್ಕೈತಿ, ಈಗ ಪ್ರೂವ್ ಮಾಡ್ಕೊಂಡು ನಾನು ಅಟ್ಲೀಸ್ಟ್ ಇದನ್ನು ನೋಡಿದಾಗ ಇನ್ನೊಂದು 4 ಒಳ್ಳೆ ಅವಕಾಶಗಳು ಸಿಗ್ತವೆ. ನಾವು ಚಲೋ ಆಗತ್ತೆ, ನಸೀಬಿನ ಚಲೋತ್ನಾಗ ಓಪನ್ ಆಗತ್ತೆ ಅನ್ಕೊಂಡು ಒಂದು ಪ್ರಯತ್ನ ಅಷ್ಟೇ. ಪಾತ್ರಕ್ಕೆ ತಕ್ಕಂತೆ ಪ್ರಯತ್ನ. ಈಗ ಹೊಯ್ಸಳದಾಗ ಹ್ಯೂಜ್ ಆಗಿ ಕಾಣಿಸ್ಬೇಕಿತ್ತು. ಅಂದ್ರೆ ಅವನು ಬಸವ ಖಡಕ್ ಆಗಿದ್ದಾನೆ ಅಂತ ಅಲ್ಲ, ಹೊಯ್ಸಳ. ಸೊ ಅದಕ್ಕೆ ತಕ್ಕಂತೆ ಅಲ್ಲಿ ಇದು ಮಾಡ್ಕೊಳ್ಳೋದು. ಇಟ್ಸ್ ಆಲ್ ಅಬೌಟ್ ಕ್ಯಾರೆಕ್ಟರ್, ಪಾತ್ರಗಳು. ಅಂದ್ರೆ ಇದು ನೋಡಿದಾಗ ಬೆಸ್ಟ್ ಕಾಂಪ್ಲಿಮೆಂಟ್ ಇವಾಗ ನಿಮ್ಮ ಸ್ನೇಹಿತರ ಬಳಗ ಧನಂಜಯ ಸರ್ ಇರ್ಬೋದು. ಸೊ ಅದ್ ನೋಡಿದಾಗ ಫೋನ್ ಮಾಡಿ ಹಿಂಗಾಯ್ತು, ಭಾರಿ ಮಾಡ್ಯಪ್ಪ, ಚಲೋ ಐತಿ ಅಂತಂದು ಯಾರು ಬೆಸ್ಟ್ ಕಾಂಪ್ಲಿಮೆಂಟ್ ಯಾರು ಕೊಟ್ಟರು? ಎಲ್ಲರೂ ಹೇಳಿದ್ರು. ಅವಾಗ ನಾವು ಹೊಯ್ಸಳ ಡಿಸ್ಕಷನ್ಗೆ ಅಂತ ಸೇರ್ಬೇಕಿತ್ತಲ್ಲ, ಹೊಯ್ಸಳ ವಿಚಾರಿಗೆ. ಅವಾಗ ನೋಡಿದಾಗ ಏನೋ ಹಿಂಗ್ ಸಣ್ಣ ಆಗಿದೆ ನೀನು. ಅವಾಗಲೇ ಕ್ಷೇತ್ರಪತಿದು ಇದು ನಡೀತಿತ್ತು, ಒಂದು ಸ್ಕೆಡ್ಯೂಲ್ ನಡೀತಿತ್ತು. ಅವಾಗ ಬಂದಾಗ ನೀವು ಆರಾಮ್ ತಪ್ಪೇನೋ ಅಂತಿಂತ ಇಲ್ಲೆಲ್ಲ ಈ ಪಿಕ್ಚರ್ಗೆ ಸಣ್ಣ ಆಗ್ಬೇಕಿತ್ತು, ಹುಷಾರ್ ಮಲಯ ಅಂತಾರ ಇತ್ತು. ಯೂಶಲಿ ಸಣ್ಣ ಆದಾಗ ವೀಕ್ನೆಸ್ ಅಲ್ಲ ಕಾಣಿಸುತ್ತೆ. ಅದರಲ್ಲಿ ಈ ಪಿಕ್ಚರ್ಗೆ ಆಲ್ರೆಡಿ ಈ ಪಿಕ್ಚರ್ನ ಹೊಂದಿಸಿ ಬರೀರಿದು ಲಾಸ್ಟ್ ಸ್ಕೆಡ್ಯೂಲ್ ಕಾಲೇಜ್ ಪೋರ್ಷನ್ ಮುಗಿಸಿದ್ಮೇಲೆ ಶುರು ಮಾಡಿದ್ವಿ. ಸೊ ಅಲ್ಲಿ ಸಣ್ಣ ಇದ್ದೆ ನಾನು, ಅದು ಹಂಗೆ ಕಂಟಿನ್ಯೂ ಆಯ್ತು. ಇನ್ ಮತ್ತೆ ಅದ್ರಾಗ ಸಣ್ಣ ಆಗ್ಬೇಕಿತ್ತು. ಸೊ ಇಟ್ ವಾಸ್